ಪಿಯಾನ್ ಕನ್ನಡ ವೀಕ್ಷಕರೇ, ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮದಿನ ಜಯಂತಿ. ಇಡೀ ವಿಶ್ವದಲ್ಲಿ ಇವತ್ತು ಅವರನ್ನ ಜ್ಞಾನದ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ. ಅಂಬೇಡ್ಕರ್ ಅಂದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿ. ಮತ್ತೆ ಈ ಒಂದು ಸಾಮಾಜಿಕ ನ್ಯಾಯ ಕುರಿತಂತೆ ಅವರು ಎತ್ತಿದಂತ ಪ್ರಶ್ನೆಗಳು ಮತ್ತು ಅವ್ರು ತಾವು ಕೊಟ್ಟಂತ ಸಂವಿಧಾನ ಎಲ್ಲವೂ ಕೂಡ ಅಂಬೇಡ್ಕರ್ ಅವರನ್ನ ಚಿರಸ್ಥಾಯಿಯಾಗಿ ಮಾಡಿದೆ. ಮತ್ತು ಇದೇ ಸಂದರ್ಭದಲ್ಲಿ ಅದೇ ರೀತಿ ಅಂಬೇಡ್ಕರ್ ಅವರ ಜೊತೆಗೇನೆ ಅದಕ್ಕಿಂತ ಮೊದಲೇ ಈ ಒಂದು ಸ್ವಾತಂತ್ರ್ಯದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತೆ ಸಮಾನತೆ ಬಗ್ಗೆ ದನಿ ಎತ್ತಿದವರು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ ನಡುವೆ ಸಾಕಷ್ಟು ಹುಳಿ ಹಿಂಡ್ಲಾಗಿತ್ತು. ಮತ್ತು ಅವರ ವೈಚಾರಿಕ ಸಿದ್ಧಾಂತಗಳನ್ನು ಕೂಡ ಟೀಕೆ ಮಾಡಿ ಗಾಂಧಿ ದಲಿತರ ವಿರೋಧಿ, ಅಂಬೇಡ್ಕರ್ ಮಾತ್ರ ದಲಿತರ ಪರವಾಗಿ ದನಿ ಎತ್ತಿದವರು ಅನ್ನೋ ಕೆಲವು ಮೋಹ ಮಾಯೆಗಳನ್ನ ಸೃಷ್ಟಿಸಲಾಗಿದೆ. ಈ ಕುರಿತಂತೆ ರಾಜಮೋಹನ್ ಗಾಂಧಿಯವರು ಒಂದು ಕೃತಿಯನ್ನು ಕೂಡ ಬರೆದಿದ್ರು. ಆ ಕೃತಿಯನ್ನ ಗಾಂಧಿ ಭವನದಿಂದ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂತಹ ಲೇಖಕರು ಆದಂತಹ ಮತ್ತು ಚಲನಚಿತ್ರ ನಿರ್ದೇಶಕರು ಆದಂತಹ ಪತ್ರಕರ್ತರು ಆಗಿರುವಂತಹ N.A. ಶಂಕರ್ ಅವ್ರನ್ನ ಇವತ್ತು ಈ ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿಶೇಷ ದಿನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ. ಸರ್, ಇವತ್ತು ತಾವು ತಮ್ಮ ಬರೆದ ಪುಸ್ತಕ ನನಗೆ ಆಕಸ್ಮಿಕವಾಗಿ ಸಿಕ್ತು, ಅದು ಓದ್ತಾ ಇದ್ದೆ. ಇವತ್ತಿನ ದಿನ ತುಂಬಾ ಆಪ್ಟ್ ಆಗಿದೆ ಅನಿಸ್ತು. ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯ, ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ ಇವರನ್ನ ತಾವು ಹೇಗ್ ನೋಡ್ತೀರಾ? ಅವ್ರ ವಾಗ್ವಾದ ನಿಮ್ಮ ಹೇಗ್ ಗ್ರಹಿಸಿದ್ರಿ ಸರ್ ನೀವು? ಒಂದನೇದು ಅರ್ಥ ಮಾಡ್ಕೋಬೇಕಾಗಿರೋದು, ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ರು ಈ ದೇಶದ ಎರಡು ಕಣ್ಣುಗಳು. ಗಾಂಧೀಜಿನ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಸೀಮಿತ ಮಾಡಿ ನೋಡುವಂತ ಒಂದು ಪರಿಪಾಠ ಇದೆ. ಅದೇ ಗಾಂಧೀಜಿ ಹೇಳಿದ್ದೇನಂದ್ರೆ, ನಮ್ಗೆ ಸ್ವಾತಂತ್ರ್ಯ ಅಂತಿರಲ್ಲ, ಸ್ವರಾಜ್ಯ ಅಂತಿದ್ರು. ನಮ್ಗೆ ಈ ಅಸ್ಪೃಶ್ಯತೆ ಮತ್ತೆ ಈ ತರದ ಕಳಂಕಗಳನ್ನ ಇಟ್ಕೊಂಡಿರುವಂತ ಸ್ವರಾಜ್ಯ ಬರೋದಾದ್ರೆ ಆ ಸ್ವರಾಜ್ಯ ನನಗೆ ಬೇಡವೇ ಬೇಡ. ಈ ಹಿಂದೂ ಅಥವಾ ಭಾರತೀಯ ಸಮಾಜದ ಏನು ದೋಷಗಳಿದಾವೆ ಅವನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಫಸ್ಟ್. ಅದ್ರ ಜೊತೆನಲ್ಲಿ ನಮಗೆ ಸ್ವಾತಂತ್ರ್ಯ ಹೋರಾಟ ಇರಬೇಕು. ಸ್ವಾತಂತ್ರ್ಯ ಬಂದ್ಮೇಲೆ ಇವನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಇವನ್ನೆಲ್ಲ ಬಿಟ್ಟು ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ನಿಲುವು ಅವರು ಮೊದಲಿಂದಾನು ಇತ್ತು ಅವ್ರದ್ದು. ಯಾಕಂದ್ರೆ ನಿಮ್ಗೆ ಗೊತ್ತು, ಅವರು ದಕ್ಷಿಣ ಆಫ್ರಿಕಾದಲ್ಲಿ ಅವ್ರನ್ನ ಟ್ರೈನಿಂದ ಹೊರಗೆ ತರ್ತಾರಲ್ಲ, ಆವತ್ತು ರಾತ್ರಿ ಅವ್ರು ಯೋಚನೆ ಮಾಡಿದ್ದು, ನನಗೆ ಹಿಂಗೆ ಅನಿಸ್ತಾ ಇದೆ ಅಂದ್ರೆ ಭಾರತದಲ್ಲಿ ಅಸ್ಪೃಶ್ಯರು ಇನ್ಯಾವ ಪರಿಸ್ಥಿತಿಯನ್ನ ಅನುಭವಿಸಿದ್ದಾರೆ. ಸೊ ಅಂತ ಆ ಕಾಲದಿಂದನೂ ಅವರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಬಂದ್ರು. ಅವರಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಮಾಡಿದ್ರೆ, ಫೀನಿಕ್ಸ್ ಫಾರ್ಮ್ ಮಾಡಿದಾಗ ಅಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಅವಕಾಶ ಕೊಡದಲ್ಲೇನೆ ಅವರು ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಮೊದಲಿಂದಾನೇ ಕೂಡ ಅವ್ರಿಗೆ ಆ ಕಾಳಜಿ ಇತ್ತು. ಒಬ್ಬ ದಲಿತ ಹೆಣ್ಮಗಳ ಕಕ್ಕಸ್ ಗುಂಡಿನ ಕ್ಲೀನ್ ಮಾಡಲಿಲ್ಲ ಅಂತ ಅವ್ರ ಹೆಂಡತಿನೇ ಮನೆಯಿಂದ ಹೊರಗೆ ಹಾಕಿದ್ರು. ಸೊ ಹಂಗಾಗಿ ಅವರಿಗೆ ಅಸ್ಪೃಶ್ಯತೆ ಈ ತರದ ಕನ್ಸರ್ನ್ಗಳು ಇರ್ಲಿಲ್ಲ ಅನ್ನೋದು ಅಥವಾ ಅವರು ವಿರೋಧಿ ಅನ್ನೋದು ಬಹಳ ಒಂಥರ ಏನದು, ಅದಕ್ಕೇನು ಮೆಳ್ಳೆಗಣ್ಣಿನ ನೋಟ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಆ ತರ ತಿಳ್ಕೊಬೇಕಾಗತ್ತೆ ನಾವು. ಆದ್ರೆ ಈ ಕಡೆ ಅಂಬೇಡ್ಕರ್ ಏನು ಅಂದ್ರೆ, ಅವರು ಸ್ವತಃ ಅನುಭವಿಸಿದ ಅವಮಾನಗಳು, ಅಸ್ಪೃಶ್ಯತೆ ಅನುಭವನ ಎಷ್ಟೇ ಸಹಾನುಭೂತಿಯಿಂದ ಬೇರೆಯವ್ರು ನೋಡಿದ್ರು ಕೂಡ ಆ ಅನುಭವ ಅವ್ರದ್ದು ಆಗಲ್ಲ. ಅಲ್ಲ, ಅದನ್ನೇ ಗಾಂಧಿ ಒಂದ್ ಕಡೆ ಹೇಳ್ತಾರೆ, ತಾವು ಮೆನ್ಷನ್ ಮಾಡಿದೀರಾ. ಏನಂತಂದ್ರೆ ಗಾಂಧಿ ಹೇಳೋದು, ನನಗೆ ಪುನರ್ಜನ್ಮ ಬೇಡ, ಅದು ಸಿಗೋದಾದ್ರೆ ಪುನರ್ಜನ್ಮ ಏನಾದ್ರು ಬಂದ್ರೆ ಅವಮಾನ ಅನುಭವಿಸಿ ಅವರ ದುರ್ವಸ್ಥೆಯನ್ನು ಪಾರು ಮಾಡ್ತಕ್ಕಂಥ ಅವಕಾಶ ನಂಗೆ ಸಿಗ್ಲಿ ಅಂತ ಹೇಳಿ ಹೇಳ್ತಾರೆ ಗಾಂಧಿ. ಹೌದು ಆ ತರ ಅವ್ರು ಬಂದಿದ್ದಾರೆ. ಅಂಬೇಡ್ಕರ್ಗೆ ಆ ಇದಿತ್ತು. ಜೊತೆನಲ್ಲಿ ಅವರು ಮಹಾನ್ ಯಾರು ಭಾರತ ಕಂಡರಿಯದಂತಹ ವಿದ್ವಾಂಸ ಅವರು. ಅವರಷ್ಟು ತಿಳುವಳಿಕೆ, ಅವರಷ್ಟು ಜ್ಞಾನ, ಅವರಷ್ಟು ಅಕಾಡೆಮಿಕ್ ಆದ ವಿಶ್ಲೇಷಣಾ ಶಕ್ತಿ ಬೇರೆ ಇನ್ನೊಬ್ರಲ್ಲಿ ಇಲ್ವೇ ಇಲ್ಲ. ಹಂಗಾಗಿ ಅವರು ಜಾತಿ ಪದ್ಧತಿಯ ಅದರ ಉಗಮ, ಅದರಿಂದ ಏನೇನಾಯ್ತು, ಮತ್ತೆ ಅಸ್ಪೃಶ್ಯತೆ ಅಂದ್ರೇನು, ಅದು ಯಾಕೆ ಬಂತು, ಇವೆಲ್ಲದರ ಬಗ್ಗೆ ಅತ್ಯಂತ ವೈಜ್ಞಾನಿಕವಾಗಿ, ಅತ್ಯಂತ ಸಮರ್ಥವಾಗಿ ಸಾವಿರಾರು ಪುಟಗಳನ್ನ ಬರೆದರು. ಮತ್ತು ಜೀವಮಾನ ಪೂರ್ತಿ ಅವರು ಅಸ್ಪೃಶ್ಯರ ವಿಮೋಚನೆಗೋಸ್ಕರ ಇಡೀ ಜೀವನನ ಮುಡಿಪಾಗಿ ಇಟ್ಬಿಟ್ಟು ಒಂದು ಸೆಕೆಂಡ್ ಕೂಡ ಅವರು ಬೇರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಹಂಗಂತ ಅವ್ರ ವಿದ್ವತ್ತೇನು ಕಮ್ಮಿ ಅಲ್ಲ. ಅದಕ್ಕೋಸ್ಕರನೇ ಅವರು ಸಂವಿಧಾನ ಬರೆಯುವಂತ ಅವಕಾಶವನ್ನ ನಾಯಕರು ಒದಗಿಸ್ಕೊಟ್ಟಾಗ ಅವ್ರು ಕೊಟ್ಟಂತ ಸಂವಿಧಾನ ಇದೆಯಲ್ಲ, ಅಂಬೇಡ್ಕರ್ ಅಲ್ಲದೆ ಬೇರೆ ಯಾರೇ ಆಗಿದ್ರು ಕೂಡ
ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಈ ಥರದ ವಸ್ತುಗಳು, ಈ ವಿಷಯಗಳು ನಮಗೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಸಿಕ್ದಂಗೆ ಬೇರೆ ಯಾರೇ ಆಗಿದ್ರು ಸಿಗ್ತಾ ಇರಲಿಲ್ಲ. ಆದರೆ ಇವರಿಬ್ಬರನ್ನ ಏನು ಅಂದರೆ ಆ ಸಂದರ್ಭದ ಅಥವಾ ಚಾರಿತ್ರಿಕ ಒತ್ತಡನೋ, ಈ ಅಂಬೇಡ್ಕರ್ ಈಗ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕು ದಲಿತರಿಗೆ ಅಂತಂದಾಗ ಅದೇ ಗಾಂಧೀಜಿ ಕೊಂಡ್ರು. ಕೊನೆಗೆ 1 ವಾರ ಉಪವಾಸ ಆದ್ಮೇಲೆ ಇಬ್ಬರ ಮಧ್ಯೆ ಒಂದು ಒಪ್ಪಂದ ಆಯ್ತು. ಇವರು ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟಿದ್ದನ್ನ ಗಾಂಧೀಜಿ ಅಪೋಸ್ ಮಾಡಿದ್ದಕ್ಕೆ ಕಾರಣ ಏನು ಅಂದ್ರೆ 2 ಮುಖ್ಯವಾಗಿ. ಹೌದು, ಇದು ಬಹಳ ಇದು ಸರ್, ಯಾಕೆ ಇದನ್ನು ಒತ್ತಿ ಕೇಳ್ತಾ ಇದ್ದೇನೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವರು ಬಲಪಂಥೀಯರು, ಬಿಜೆಪಿಗರು, RSSಗರು ಈ ವಿಚಾರನ ಎತ್ತಿ ಎತ್ತಿ ಹೇಳ್ತಾ ಇರ್ತಾರೆ. ಇದಕ್ಕೆ ಉತ್ತರ ನೀವು ಕೊಡ್ತಾ ಇದ್ದೀರಾ? ಬಹಳ ಪ್ರಮುಖವಾದ ಉತ್ತರ ಕೊಡ್ತಾ ಇದ್ದೀರಾ? ಅದೇ ಗಾಂಧೀಜಿ ಪ್ರತ್ಯೇಕ ಮತಕ್ಷೇತ್ರ ಯಾಕೆ ಬೇಡ ಅಂತಾರೆ ಅನ್ನೋದಕ್ಕೆ ಮುಖ್ಯವಾಗಿ 2 ಕಾರಣ. ಒಂದನೇದು, ಅದು ಹಿಂದೂ ಸಮಾಜವನ್ನ ಒಗ್ಗಟ್ಟಾಗಿ, ಹಿಂದೂ ಸಮಾಜ ಒಂದೇ ಅಲ್ಲ, ಇಡೀ ಭಾರತೀಯ ಸಮಾಜವನ್ನು ಒಗ್ಗಟ್ಟಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಬೇಕು ಅನ್ನುವಂಥ ಗಾಂಧೀಜಿಯ ಉದ್ದೇಶಕ್ಕೆ ಧಕ್ಕೆ ಬರ್ತಾ ಇತ್ತು. ಅದು ಬ್ರಿಟಿಷರಿಗೆ ಅನುಕೂಲ ಆಗ್ತಾ ಇತ್ತು. 2ನೇ ಕಾರಣ, ಇನ್ನೂ ಮುಖ್ಯವಾದ ಕಾರಣ ಅಂತಂದ್ರೆ, ಆಗಿನ ಕಾಲದ ಹಳ್ಳಿಗಳ ಪರಿಸ್ಥಿತಿಯಲ್ಲಿ ಈ ತರದ ಒಂದು ಒಡಕು ತಂದ್ರೆ ದಲಿತರ ಮಾರಣ ಹೋಮ ಆಗೋಗ್ಬಿಡುತ್ತೆ ದೇಶದ ತುಂಬಾ ಅನ್ನೋದು ಗಾಂಧೀಜಿಯವರ ಆತಂಕ ಆಗಿತ್ತು. ಸೊ ಅಂದ್ರೆ ನಾಟ್ ಈವನ್ ಪ್ರಿಪೇರ್ಡ್ ದೆನ್. ಸೊ ಇದನ್ನ ಈ ತರದ ಒಂದು ತೀರ್ಮಾನ ಅರಗಿಸ್ಕೊಳ್ಳುವಂತ ಶಕ್ತಿ ದಲಿತ ಸಮುದಾಯಕ್ಕೆ ಆ ಚಾರಿತ್ರಿಕ ಸಂದರ್ಭದಲ್ಲಿ ಇರಲಿಲ್ಲ. ಅದು ಶಿಕ್ಷಣ, ಅದು ಒಂದು ಮುಖ್ಯವಾದ ಕಾರಣ. ಆಮೇಲೆ ಗಾಂಧೀಜಿ ಉಪವಾಸ ಮಾಡಿದ್ದನ್ನ ಅಂಬೇಡ್ಕರ್ ಇದು ದಲಿತ ವಿರೋಧಿ ಅಂತ ಇಂಟರ್ಪ್ರಿಟ್ ಮಾಡಿರ್ಬೋದು, ಅದು ಇಡೀ ಭಾರತೀಯ ಸಮಾಜ ಹೇಗೆ ನೋಡಿತ್ತು ಆ ಉಪವಾಸನ ಅಂತಂದ್ರೆ, ಇದು ದಲಿತರ ವಿಮೋಚನೆಗಾಗಿ ಗಾಂಧೀಜಿ ಕೈಗೊಂಡಂತ ಉಪವಾಸ ಅಂತ. ನೀವು ಆಗಿನ ರೆಕಾರ್ಡ್ಸ್ ನೋಡ್ತಾ ಹೋದ್ರೆ, ಈಗ ರವೀಂದ್ರನಾಥ್ ಟ್ಯಾಗೋರ್ ಶಾಂತಿನಿಕೇತನದಲ್ಲಿ ಸಭೆ ಮಾಡಿ ಒಂದು ದಿನ ನಾವು ಅವ್ರ ಜೊತೆ ಸಹಾನುಭೂತಿಯಿಂದ ಉಪವಾಸ ಮಾಡೋಣ, ಭಾರತೀಯ ಸಮಾಜಕ್ಕೆ ಅಂಟಿರುವಂತ ಕಳಂಕನ ತೊಡೆಯೋದಕ್ಕೆ ಮಹಾತ್ಮ ಗಾಂಧೀಜಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಂದ್ರು. ಆಮೇಲೆ ಉಪವಾಸ ಶುರು ಮಾಡಿದ ದಿನಾನೇ 100 ದೇವಸ್ಥಾನಗಳನ್ನ ಮುಕ್ತಗೊಳಿಸಿದ್ರು ದಲಿತರ ಪ್ರವೇಶಕ್ಕೆ ದೇಶ ತುಂಬಾ. ಆಮೇಲೆ ಮತ್ತೆ ಅತ್ಯಂತ ಸಂಪ್ರದಾಯವಾದಿಯಾಗಿದ್ದಂತ ನೆಹರು ಅವರ ತಾಯಿ ಸ್ವರೂಪರಾಣಿ ಅವರು, ಇವತ್ತು ನಾನು ದಲಿತರ ಕೈಯಿಂದ ಆಹಾರ ತಗೊಂಡು ಸೇವಿಸಿದೆ ಅಂತ ಬರೆದ್ರು. ಅಂದ್ರೆ ಇಡೀ ದೇಶಕ್ಕೆ ಒಂದು ಎಚ್ಚರವನ್ನ ತರುವಂತ ಕೆಲಸ ಅದರಿಂದ ಆಯ್ತು. ಆಮೇಲೆ ಅವರ ಜೀವನ ಚರಿತ್ರಕಾರ ಲೂಯಿ ಫಿಶರ್ ಬರೀತಾರೆ, ಗಾಂಧೀಜಿ ಉಪವಾಸ ಪೂನಾ ಒಪ್ಪಂದದ ಮುಂಚೆ ಮಾಡಿದಂತ ಉಪವಾಸ ಇದೆಯಲ್ಲ, ಅದುವರೆಗೆ ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯತೆ ಅನ್ನೋದು ಕಳಂಕ ಅನ್ನೋ ಭಾವನೆ ಇರಲಿಲ್ಲ. ಆ ಕ್ಷಣದಿಂದ ಅದು ಕಳಂಕ ಅನ್ನುವಂತ ಒಂದು ಎಚ್ಚರ ಉಂಟಾಯ್ತು ದೇಶದಲ್ಲಿ ಅಂತ ಬರೀತಾರೆ. ಹಂಗಾಗಿ ಪೂನಾ ಒಪ್ಪಂದನ ಒಂದೇ ಒಂದು ಒಮ್ಮುಖ ನಿಲುವಿನಿಂದ ಅದನ್ನ ವಿಶ್ಲೇಷಣೆ ಮಾಡೋದಕ್ಕಾಗಲ್ಲ. ಆ ದಲಿತರಿಗೆ ಅದರಿಂದ ಒಳ್ಳೇದಾಯ್ತಾ ಇಲ್ವಾ ಅನ್ನೋದು ಎಗೈನ್ ಡಿಬೇಟಬಲ್ ಇರ್ಬೋದು. ಆದ್ರೆ ಗಾಂಧೀಜಿ ನಿಲುವನ್ನ ಮಿಸ್ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಏನು ವೆಸ್ಟರ್ನ್ ಇಂಟ್ರೆಸ್ಟ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈಗ ಸ್ವಾತಂತ್ರ್ಯ ಬಂದ ತಕ್ಷಣ ಇವ್ರು ಅಂಬೇಡ್ಕರ್ ಹೇಳಿದ್ದೇನು, 1 ಮ್ಯಾನ್ 1 ವೋಟ್, 1 ವೋಟ್ 1 ವ್ಯಾಲ್ಯೂ. ಸೊ ಈಗ ಅವರೇ ಕೇಳಿದಂತ ದಲಿತರಿಗೆ 2 ಮತ ಇರಬೇಕು ಅನ್ನೋಂಥದ್ದು ಸ್ವಾತಂತ್ರ್ಯ ಬಂದ ಸಂವಿಧಾನವನ್ನೇ ಅದನ್ನ ತೆಗೆದಾಕ್ಬಿಡ್ತಲ್ಲ. ಅವರು ಅಕಸ್ಮಾತ್ ಆವಾಗ ಅವರು ಏನು ಬೇಡಿಕೆ ಕೂಡ ಸ್ವಾತಂತ್ರ್ಯ ಬರೋವರೆಗೂ 47ನೇ ಇಸ್ವಿವರೆಗೂ ಮಾತ್ರ ಅದಿರ್ತಾ ಇತ್ತು. ಸ್ವಾತಂತ್ರ್ಯ ಬಂದ್ಮೇಲೆ ಹೊರಟೋಗ್ತಾ ಇತ್ತು. ಈಗ ಸಿಖ್ಖರಿಗೆ, ಮುಸ್ಲಿಮರಿಗೆ ಆ ಥರ ಸಪರೇಟ್ ಎಲೆಕ್ಟ್ರೇಟ್ ಪದ್ಧತಿಯನ್ನ ಕೊಟ್ಟಿತ್ತು. ಬಟ್ ಸ್ವಾತಂತ್ರ್ಯ ಬಂದಾಗ ಅವೆಲ್ಲನೂ ಹೋಯ್ತು, ಎಲ್ರಿಗೂ ಈಕ್ವಲ್, ಎಲ್ಲರೂ ಒಂದೇ ವೋಟ್, 1 ವೋಟ್ 1 ವ್ಯಾಲ್ಯೂ 1 ವ್ಯಾಲ್ಯೂ ಅಷ್ಟೇ. ಆ ಥರದ, ಹಂಗಾಗಿ ಅದನ್ನ ಆ ಥರದ ಇಂಟರ್ಪ್ರಿಟೇಷನ್ ತಗೊಳ್ಳೋದು ಕಷ್ಟ ಆಯ್ತು. ಮತ್ತೆ ಇದೆ ಸರ್, ಈಗ ಗಾಂಧೀಜಿಯವರು ಈಗ ಹೇಳ್ತಾ ಇದ್ದೆ, ಏನೇ ಹೇಳಿಕೆಗಳನ್ನ ಕೊಟ್ಟರು, ಅರುಂಧತ್ ರಾಯ್ ಬರೆದಂತ ಪುಸ್ತಕದಲ್ಲಿ ದಲಿತರ ಹಕ್ಕುಗಳಾಗಿ ಹೋರಾಟ ಮಾಡಿದ್ರು, ಅವರು ಗಾಂಧಿ ಯಥಾಸ್ಥಿತಿವಾದದ ಸಂತ ಅಂತ ಅನ್ನೋದನ್ನ ಅವರು ಇಡೀ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನ ಇವರು ರಾಜಮೋಹನ್ ಗಾಂಧಿ ಹೊಡೆದಾಕ್ತಾ ಹೋಗ್ತಾರೆ. ತಾವು ಇದನ್ನ ಹೇಗ್ ನೋಡ್ತಿರ? ಅರುಂಧತಿ ರಾಯ್ದು ಒಂಥರ ಇಮ್ಮೆಚೂರ್ ಮತ್ತು ಸೆನ್ಸೇಷನಲಿಸ್ಟ್ ಸ್ಟ್ಯಾಂಡರ್ಡ್. ಇಸ್ ಎ ಬ್ರಿಲಿಯಂಟ್ ರೈಟರ್, ನೋ ಡೌಟ್. ಆದ್ರೆ ಅವರು ಸಮಚಿತ್ತದ ಬರಹಗಾರ ಅಂತ ಒಪ್ಪೋದಕ್ಕೆ ನಾನು ತಯಾರಿಲ್ಲ.
ಹ್ಮ್ 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 ಈಗ ಗಾಂಧೀಜಿನ ಇವರು ದೇವನೂರು ಮಾದೇವ್ ಹೇಳ್ತಾರೆ, ಗಾಂಧಿ ಅನ್ನೋದು ಹ್ಮ್ ಭೂಮಿಯಂತೆ ಸದಾ ಚಲಿಸುವ ಚೇತನವು ಅಂತ. ಹ್ಮ್ 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 ಅಂದ್ರೆ ಇವತ್ತು ಹೇಳಿದ್ದನ್ನ ಅವ್ರು ನಾಳೆ ಆ ಸ್ಟೇಟ್ಮೆಂಟ್ ಚೇಂಜ್ ಆಗಿರುತ್ತೆ, ನಾಳಿದ್ದಕ್ಕೆ ಇನ್ನೊಂದಾಗಿರುತ್ತೆ, ಅದ್ರ ಮನೆಗೆ ಮತ್ತೊಂದಾಗಿರುತ್ತೆ. ಹ್ಮ್ ಯಾಕೆಂದ್ರೆ ಅವರು ಸ್ಟ್ಯಾಟಿಕ್ ಆಗಿರ್ಲಿಲ್ಲ. ಅವ್ರು ಹೇಳ್ತಿದ್ರು ಕನ್ಸಿಸ್ಟೆನ್ಸಿ ಇಸ್ ದ ವರ್ಚ್ಯೂ ಆಫ್ ಎ ಡಾಂಕಿ. ಓ ನಾನು ಕನ್ಸಿಸ್ಟೆಂಟ್ ಅಲ್ಲ, ಹ್ಮ್ ನಾನು ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ವಿಷಯ ತರ ಮಾತಾಡಿದ್ದೀನಿ ಅಂದ್ರೆ ನನ್ ಲೇಟೆಸ್ಟ್ ಏನಿದೆ ಅದನ್ನ ಮಾತ್ರ ತಗೋಬೇಕು ನೀವು ಅಂತ ಹೇಳ್ತಿದ್ರು. ಹ್ಮ್ ಸೊ ಮೊದಲು ಅವರು ವರ್ಣ ಪದ್ಧತಿ ಒಳ್ಳೇದು, ಜಾತಿ ಪದ್ಧತಿ ಒಳ್ಳೇದು ಅಂತಿದ್ರು. ಹ್ಮ್ ಆಮೇಲೆ ಬರ್ತಾ ಬರ್ತಾ ವರ್ಣ ಸರಿ ಇಲ್ಲ, ಜಾತಿ ಸರಿ ಇದೆ ಅಂದ್ರು. ಹ್ಮ್ ಆಮೇಲೆ ಬರ್ತಾ ಬರ್ತಾ ಜಾತಿನೂ ಹೋಗ್ಬೇಕು, ವರ್ಣನೂ ಹೋಗ್ಬೇಕು ಅಂದ್ರು. ಹ್ಮ್ ಕೊನೆಯಲ್ಲಿ ಅವ್ರು ಏನು, ಕೊನೆಗಾಲದಲ್ಲಿ ಅವ್ರು ಏನು, ಯಾವ್ದಾದ್ರು ಮದುವೆಗೆ ಹೋಗ್ಬೇಕು ಅಂದ್ರೆ ಹ್ಮ್ ಅದು ಅಂತರ್ಜಾತಿ ಮದುವೆನೇ ಆಗಿರ್ಬೇಕು ಮತ್ತು ಗಂಡು ಹೆಣ್ಣು ಇಬ್ಬರಲ್ಲಿ ಒಬ್ರು ದಲಿತರೇ ಆಗಿರ್ಬೇಕು ಅನ್ನೋ ಷರತ್ತನ್ನ ಅವ್ರು ಹಾಕ್ತಾ ಇದ್ರು. ಹ್ಮ್ ಸೊ ಎಲ್ಲಿಂದ ನಾನು ಸನಾತನಿ ಅಂತ ಹೇಳ್ಕೊಂಡ್ರೆ ಅಲ್ಲಿಂದ ಇಲ್ಲಿವರೆಗೆ ಬರೋದಿದೆಯಲ್ಲ, ವಯಸ್ಸು ಆಗ್ತಾ 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 ಎಲ್ಲರೂ ಸನಾತನಿ ಆಗ್ತಾ ಹೋಗ್ತಾರೆ. ಹ್ಮ್ ಇವರು ವಯಸ್ಸು ಆಗ್ತಾ 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 ಹೆಚ್ಚು ಹೆಚ್ಚು ಕ್ರಾಂತಿಕಾರಿ ಆಗ್ತಾ ಹೋದ್ರು. ಹ್ಮ್ 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 ಹಾಗಾಗಿ ಆ ಥರ ಅವರ ಸ್ಟ್ಯಾಂಡ್ಗಳನ್ನ ತಗೋಬೇಕಾದ್ರೆ ಅರುಂಧತಿ ರಾಯಗಳು ಸೀರಿಯಸ್ ಹ್ಮ್ ಹ್ಮ್ ಇಲ್ಲಿ ನೀವು ಪೂನಾ ಒಪ್ಪಂದದ ಸಂದರ್ಭದಲ್ಲಿ ಸರ್ ಅಥವಾ ಇನ್ನೊಂದು ನೀವು ದಾಖಲಿಸ್ತೀರಾ ಎಂಥದ್ದು ಆ ಉಪವಾಸದಲ್ಲಿ ಏನೂ ಇರಲಿಲ್ಲ, ಅದೊಂದು ಅಸಹ್ಯಕರ ಗಲೀಜು ಕೃತ್ಯ ಅಂತ ಹೇಳಿ ಅವರು ಬರೀತಾರೆ ಅಂಬೇಡ್ಕರ್. ಅದೇ ಅವ್ರು ಬರೆಯೋದು ಯಾವಾಗ ಅಂದ್ರೆ ಅದನ್ನು ಕೂಡ ರಾಜಮೋಹನ್ ಗಾಂಧಿ ಬರೆದಿದ್ದಾರೆ. ಹ್ಮ್ ಹ್ಮ್ ಅವರು 45ನೇ ಇಸ್ವಿಯಲ್ಲಿ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಕನ್ಕ್ಲೂಡೆಡ್ ಅಂತ ಹ್ಮ್ 32ನೇ ಇಸ್ವಿಯಲ್ಲಿ ಒಪ್ಪಂದ ಆಗಿದ್ರ ಬಗ್ಗೆ 45ರಲ್ಲಿ ಅವ್ರು ಮಾಡ್ತಾ ಇರೋ ರಿಯಾಕ್ಷನ್ ಅದನ್ನು ಗಮನಿಸ್ಬೇಕು ಫಸ್ಟ್. ಹೌದೌದು ಆವಾಗ ಅವರು ಇನ್ ದ ಫೇಸ್ ಆಫ್ ಎಲೆಕ್ಷನ್ಸ್, ಅವರ ಮುಂಚಿನ ಎಲೆಕ್ಷನ್ಗಳಲ್ಲಿ ಬಹಳ ಹೀನಾಯವಾದ ಸೋಲಾಗ್ಬಿಟ್ಟಿರುತ್ತೆ ಅಂಬೇಡ್ಕರ್ ಮತ್ತು ಅವ್ರ ಪಾರ್ಟಿಯವರಿಗೆ. ಅವರು ದೇಶದ ಮುಂದೆ ಒಂದು ಹೊಸ ಅಜೆಂಡಾನ, ಅದೊಂದು ದಲಿತ ಸಮುದಾಯದ ಮುಂದೆ ಒಂದು ಹೊಸ ಅಜೆಂಡಾನ ಅವರು ಪ್ರೆಸೆಂಟ್ ಮಾಡ್ಬೇಕಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅಂತ ಮಾತುಗಳನ್ನ ಹೇಳ್ತಾರೆ ಅವರು. ಅಷ್ಟೆಲ್ಲ ಆದ್ರೂ ಕೂಡ ಅವರು ಎಂದೂ ಕೂಡ ಪೂನಾ ಒಪ್ಪಂದದ ಕರಾರುಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಆಮೇಲೆ ಪೂನಾ ಒಪ್ಪಂದ ಕಡೆ ಬಂದಿರೋದು ದಲಿತರಿಗೆ ಆದ ವಿಷಯನೇ ಅದು, ಆದ್ರೆ ಕಾಂಗ್ರೆಸ್ನವರು ಅದನ್ನ ಸೆಪರೇಟ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಹೇಳಿದ್ನಲ್ಲ, ಒಮ್ಮುಖವಾದ ತೀರ್ಮಾನ ಇಟ್ಕೊಂಡು ನಾವು ಪೂನಾ ಒಪ್ಪಂದನ ವಿಶ್ಲೇಷಿಸ್ತೇವೆ. ಎಸ್ ಸರ್. ಸೊ ಈಗ ಇನ್ನು ಕೊನೆಯದಾಗಿ ಸರ್, ಈ ಒಂದು ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ಸಂವಿಧಾನಕ್ಕೋಸ್ಕರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ನೆನೆಸ್ಕೊತೀವಿ. ಆದ್ರೆ ಇವತ್ತು ಅವರ ತತ್ವ ಹೇಳ್ತಕ್ಕಂಥ ದಲಿತರು ಮತ್ತು ಅವರ ತತ್ವ ಹೇಳ್ತಕ್ಕಂಥ ರಾಜಕಾರಣಿಗಳು, ಸರ್ಕಾರಗಳು ಇವತ್ತು ಪ್ರತಿಯೊಂದು ಕೂಡ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನ ಅಳಿಸಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸ್ಥಿತಿಯಲ್ಲಿ ನಾವು ಅಂಬೇಡ್ಕರ್ ಅವರನ್ನ ಮತ್ತು ಅವ್ರ ಸಂವಿಧಾನವನ್ನ ಹೇಗ್ ನೋಡ್ಬೇಕು? ಈ ಸಂವಿಧಾನ ಅನ್ನೋದು ನಮ್ಮ ಭಾರತ ದೇಶದ ಆತ್ಮ. ಅದನ್ನ ಈಗ 1973ರಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ 9 ಜನ ಜಡ್ಜ್ಗಳಾಗಿದ್ದು, ಸುಪ್ರೀಂ ಕೋರ್ಟ್ 9 ಜನಗಳ ಸಂವಿಧಾನ ಪೀಠ ಬನ್ನಿ ಸ್ವಲ್ಪ ಪಾಯಿಂಟ್ ಲೆಸ್ ಆಗ್ತದೆ. ಅವ್ರು ಏನು ಜಡ್ಜ್ಮೆಂಟ್ ಕೊಟ್ಟರು, ಸಂವಿಧಾನದ ಮೂಲ ಹಂತದ ಬದಲಾಯಿಸಕ್ ಸಾಧ್ಯ ಇಲ್ಲ. ಹೌದು. ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್. ನೀವು ತಿದ್ದುಪಡಿಗಳನ್ನ ಮಾಡ್ಬೋದು, ಆದ್ರೆ ಸಂವಿಧಾನದ ಮೂಲ ಆಶಯಗಳೇನಿದಾವೆ, ಈಗ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಜಸ್ಟಿಸ್, ಈ ಮೂಲ ತತ್ವಗಳನ್ನ ನೀವು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ಬಹಳ ಲಾರಿ ಬರ್ತದೆ. ಸೊ ಈ ಸಂವಿಧಾನ ಅಳಿಸ್ತೇವೆ ಕಟ್ಟಾಯ್ತು. ಅದೇ ಕಂಟಿನ್ಯೂ ಮಾಡಿ, ಬೇಗ ಮುಗಿಸ್ಬಿಡೋಣ. ಓಕೆ. ಕೇಶವಾನಂದ ಭಾರತಿ ಕೇಸ್ನಲ್ಲಿ ಆ ಜಜ್ಮೆಂಟ್ ಬಂದಾದ್ಮೇಲೆ ನೀವು ಸಂವಿಧಾನನ ಮನಸ್ಸಿಗೆ ಬಂದ ಊಟಕ್ಕಾಗಲ್ಲ ಅದನ್ನ. ಆಮೇಲೆ ಈಗ ಜನ ಈಗ ಮೇಲ್ನೋಟಕ್ಕೆ ಇಡೀ ದೇಶ ಬಿಜೆಪಿ ಊದ್ತಾ ಇರೋ ಪುಂಗಿಗೆ ತಲೆ ಆಡ್ತಾ ಇರೋ ತರ ಕಾಣಿಸುತ್ತೆ. ಆದ್ರೆ ಮೆಜಾರಿಟಿ ಜನ ಸಂವಿಧಾನನ ಮುಟ್ಟಕ್ಕೆ ಬಿಡದೇ ಇಲ್ಲ. ದೊಡ್ಡ ರಕ್ತ ಕ್ರಾಂತಿ ಆಗ್ಬಿಡುತ್ತೆ ಅಷ್ಟೇ ಏನಾರು ಮಾಡಕ್ ಹೋದ್ರೆ. ಇವ್ರು ಏನೇ ಬಡ್ಕೊಂಡ್ರು ಅದನ್ನ ಯಾರು ಅದನ್ನ ಏನು ಮಾಡಕ್ಕಾಗಲ್ಲ.
ಮತ್ತೆ ಅದೇ ನಮ್ಗಿರುವಂತ ಒಂದು ದೊಡ್ಡ ರಕ್ಷಣೆ, ಅದು ದೊಡ್ಡ ಗುರಾಣಿ, ಜನರ ಕೈಲಿರುವಂತ ಗುರಾಣಿ ಅದು. ಹ್ಮ್ ಅದನ್ನ ಯಾವುದೇ ಕಾರಣಕ್ಕೂ ಯಾರೂ ಅದನ್ನ ಹಾಳಾಗಕ್ಕೆ ಬಿಡಲ್ಲ. ಹ್ಮ್ ಆ ಭರವಸೆ ನನಗಿದೆ. ಅಲ್ಲ ಯಾಕಂದ್ರೆ ಈಗ ಈಗ ನೋಡಿ, ಈಗ ಪ್ರತಿಯೊಂದು ಕೂಡ ಸಂವಿಧಾನ ವಿರೋಧಿ ಕೆಲಸನೇ ಮಾಡ್ತಾ ಇದಾರೆ. ಅಂದ್ರೆ ನಮಗೀಗ ಅಲ್ಲ, ನಿಧಾನವಾಗಿ ಏನ್ ಮಾಡ್ತಿದ್ದಾರೆ ಅದನ್ನೇ ಮಾಡ್ತಾರೆ ಅವರು. ಸ್ಟೆಪ್ ಬೈ ಸ್ಟೆಪ್ ಅದನ್ನ ದುರ್ಬಲಗೊಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಸಾಂವಿಧಾನಿಕ ಸಂಸ್ಥೆಗಳು, ಈಗ ಎಲೆಕ್ಷನ್ ಕಮಿಷನ್, ಇಡಿ, ಈ ತರದ ಸಾಂವಿಧಾನಿಕ ಸಂಸ್ಥೆಗಳನ್ನ ಆಳುವ ಪಕ್ಷದ ತುತ್ತೂರಿಗಳನ್ನಾಗಿ, ಅವರ ಅಸ್ತ್ರಗಳನ್ನಾಗಿ ಬಳಸೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇದು ಶಾಶ್ವತ ಅಂತ ನನಗೆ ಅನ್ಸಲ್ಲ. ಈಗ ಸದ್ಯಕ್ಕೆ ಆ ಥರ ಇದೆ. ಮತ್ತೆ ಇದು ಏನು ಈ ಸರ್ಕಾರ ಏನು ಶಾಶ್ವತವಾಗಿ ಅಲ್ಲೇ ಇರುತ್ತಾ? ಸರ್ಕಾರ ಬದಲಾಗ್ತವೆ, ಪಾರ್ಟಿಗಳು ಬದಲಾಗ್ತವೆ. ಆವಾಗ ಅದರ ಏನು ನಿಲುವುಗಳು ಒಲವುಗಳು ಕೂಡ ಅವನು ಕೂಡ ಬದಲಾಗ್ತಾ ಹೋಗುತ್ತೆ. ಈಗ ಸರ್, ಈಗ ನಾವು ಸರ್ಕಾರ ಬದಲಾಗುತ್ತೆ, ಆಳೋರು ಬದಲಾಗ್ತಾರೆ, ಸರಿ. ಆದ್ರೆ ಈಗ ನಾವು ಈಗ ಅಮೆರಿಕ ಸಂವಿಧಾನ ನೋಡಿದ್ರೆ ಅದು ಬಹಳ ಹಳೆಯ ಸಂವಿಧಾನ. ಅದು ಯಾರು ಟಚ್ ಮಾಡಕ್ಕಾಗಲ್ಲ. ಅದು ನಮ್ದಲ್ಲಿ ಇಷ್ಟೊಂದು ಫ್ಲೆಕ್ಸಿಬಿಲಿಟಿ ಬಂದ್ಬಿಡ್ತಾ ಹೇಗೆ ಅಂತ? ಇಲ್ಲ, ಈಗ ನಮ್ದು ಈಗ ಇದು ಲಾಂಗೆಸ್ಟ್ ಎಕ್ಸಿಸ್ಟಿಂಗ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ್ದು. ಇಷ್ಟು ಎಕ್ಸಾಸ್ಟಿವ್ ಆಗಿ ಅಷ್ಟೊಂದು ಪುಟಗಳು, ಅಷ್ಟೊಂದು ವಿಧಿವಿಧಾನಗಳು, ಅವನ್ನ ಎಲ್ಲವನ್ನೂ ಕೂಡ ಸ್ಪೆಸಿಫೈ ಮಾಡಿರುವಂತ ಸಂವಿಧಾನ ಪರ್ಫೆಕ್ಟ್ ಅಂತ ನಾ ಹೇಳ್ತಾ ಇಲ್ಲ. ಪರ್ಫೆಕ್ಟ್ ಅಂಬೋದು ಸ್ವತಃ ಅಂಬೇಡ್ಕರ್ ಅವ್ರಿಗೆ ಅದು ಪರ್ಫೆಕ್ಟ್ ಅಂತ ಅನ್ಸಿರ್ಲಿಲ್ಲ. ಅಂದ್ರೆ ಆ ಕಾಲದ ಒತ್ತಡಗಳು, ಅಲ್ಲಿದ್ದಂತ ಸದಸ್ಯರು, ಇದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತಲ್ಲ, ಅದರ ಮೆಜಾರಿಟಿ ಜನ ಸಂಪ್ರದಾಯವಾದಿಗಳು. ಹಾ, ಆಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ಅಂತೂ ಈಗ ಬಲಪಂಥೀಯರು ಏನ್ ಯೋಚನೆ ಮಾಡ್ತಾರೋ ಆ ನಿಲುವಿನವರು ಅದರ ಅಧ್ಯಕ್ಷರು. ಆವಾಗ ತಾನೇ ಪಾರ್ಟಿಷನ್ ಬೇರೆ ಆಗಿತ್ತು. ಹಾಗಾಗಿ ಒಂದು ಆಂಟಿ ಮುಸ್ಲಿಂ ಸೆಂಟಿಮೆಂಟ್ ಅನ್ನೋದು ಇದ್ದೇ ಇತ್ತು. ಇಷ್ಟೆಲ್ಲ ಆದರೂ ಕೂಡ ಅಂಬೇಡ್ಕರ್ ಅವರ ಅಸಾಧಾರಣವಾದ ಪರಿಶ್ರಮದಿಂದಾಗಿ ಈ ಒಂದು ಸಂವಿಧಾನ ನಮ್ಮ ಕೈಗೆ ಸಿಕ್ತೀಗ. ಅದು ಪರ್ಫೆಕ್ಟ್ ಅಂತ ಅಲ್ಲದೆ ಇರ್ಬೋದು, ಆದ್ರೆ ಅದನ್ನ ಪರ್ಫೆಕ್ಟ್ ಮಾಡುವಂತ ಅವಕಾಶಗಳಿದ್ದೇ ಇದ್ದಾವೆ. ಈಗ ಒಕ್ಕೂಟ ವ್ಯವಸ್ಥೆ ದುರ್ಬಲವಾಗಿದೆ. ಆಕ್ಚುಲಿ ಸಂವಿಧಾನ ಬಹಳ ಸ್ಟ್ರಾಂಗ್ ಕೇಂದ್ರವನ್ನ ಅಡ್ವೊಕೇಟ್ ಮಾಡುತ್ತೆ. ಹೌದು. ಬಟ್ ನಮಗೆ ಫೆಡರಲ್ ಸ್ಟ್ರಕ್ಚರ್ ಹೆಚ್ಚು ಬೇಕು, ಒಕ್ಕೂಟ ವ್ಯವಸ್ಥೆ ಬೇಕು. ಆ ಥರದ ಕೆಲವು ಏನು ತಿದ್ದುಪಡಿಗಳನ್ನು ಇನ್ನೇನೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಏನು ಅಂದ್ರೆ ಈ ಮಾತು ಹೇಳಿದ್ದಕ್ಕೆ ಇತ್ತೀಚೆಗೆ ನಾನು ಒಬ್ಬ AS ಅಧಿಕಾರಿ, ರಿಟೈರ್ಡ್ ಸೀನಿಯರ್ ಮೋಸ್ಟ್ AS ಅಧಿಕಾರಿನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು, ಏನು ಇಲ್ಲ ಒಕ್ಕೂಟ ವ್ಯವಸ್ಥೆ ಇರಲ್ಲ, ಈ ದೇಶನೇ ಒಂದು ಏನು ಇತ್ತಲ್ಲ ಅದು ಎಲ್ಲ ನಾಶ ಆಗ್ಬಿಡುತ್ತೆ ಈ ರೀತಿ ನಡೀತಾ ಇದ್ರೆ. ಆ ಒಕ್ಕೂಟ ಮತ್ತೆ ಇನ್ನೊಂದು ಡಿಲಿಮಿಟೇಷನ್ ಬಂದ್ರೆ ಅಂತೂ ಇಲ್ಲಿ ಸೌತ್ ಇಂಡಿಯಾಗೆ ಯಾವ ಏನು ಸೀಟ್ಗಳು ಉಳಿಯಲ್ಲ, ಕೊನೆಗೆ ಈ ಒಕ್ಕೂಟ ವ್ಯವಸ್ಥೆ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಆ ತರ ದಿಕ್ಕಿನಲ್ಲಿ ಇವರು ಪ್ರಯತ್ನ ಮಾಡ್ತಾ ಇರೋದು ನಿಜ. ಅದು ಅಷ್ಟು ಸುಲಭವಾಗಿ ಆಗುತ್ತೆ ಅಂತ ನನಗೆ. ಈಗ ಡಿಲಿಮಿಟೇಷನ್ ಆದ್ರೆ ಅವ್ರಿಗೆ ದಕ್ಷಿಣದ ಓಟ್ಗಳೇ ಬೇಕಾಗಿಲ್ಲ. ಈಗ ದಕ್ಷಿಣ ಪೂರ್ತಿ ಬಿಜೆಪಿ ವಿರುದ್ಧ ಇದೆ ಅಲ್ವಾ? ಅವ್ರಿಗೆ ನಮಗೆ ಬೇಕೇ ಇಲ್ಲ ದಕ್ಷಿಣ. ಈಗ ಉತ್ತರ ಪ್ರದೇಶದಲ್ಲಿ ನೀವು ಡಬಲ್ ಮಾಡ್ಬಿಟ್ರೆ ಸೀಟ್ಗಳನ್ನ, ನಮ್ಮಲ್ಲಿ 2-3 ಜಾಸ್ತಿ ಆಗ್ಬೋದು, ಅಲ್ಲಿ ಡಬಲ್ ಆಗ್ಬಿಡುತ್ತೆ. ಅದೇ ಹಂಗಾಗಿ ಹಿಂದಿ ಬೆಲ್ಟ್ ನಲ್ಲಿ ಅದೊಂದನೇ ಸಾಕಾಗ್ಬಿಡುತ್ತೆ ಅವ್ರಿಗೆ ಪವರ್ ತರೋದಕ್ಕೆ. ಇದು ನಿಜ, ಅದು ಈ ತರದ ಅಪಾಯಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದೆಲ್ಲನೂ ಕೂಡ ಯಾರು ಅಪೋಸ್ ಮಾಡ್ದಲೇ ಒಪ್ಕೊಂಡ್ಬಿಡ್ತಾರೆ ಅಂತಾನೂ ಕೂಡ ನಮ್ಗೆ ಅನ್ಸಲ್ಲ. ದಕ್ಷಿಣದ ರಾಜ್ಯಗಳು, ಎಸ್ಪೆಷಲಿ ತಮಿಳುನಾಡು, ಅವರೆಲ್ಲ ಸುಮ್ಮನೆ ಬಿಟ್ಬಿಡ್ತಾರ ಅದನ್ನ. ದೊಡ್ಡ ದಂಗೆ ಆಗ್ಬಿಡುತ್ತೆ ಅದು. ಇವತ್ತು 2 ದಿನಗಳಿಂದ ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪು ಕೊಟ್ಟಿದೆ. ಮತದಾನ, ಏಕೆಂದ್ರೆ SIR ಕೊಡುತ್ತಂತೆ, ಮತದಾನ ಮಾಡೋದು ಮತದಾನದ ಹಕ್ಕು ಮೂಲಭೂತ ಹಕ್ಕಲ್ಲ, ಅದು ಯಾವಾಗ ಬೇಕಾದ್ರೂ ಇವತ್ತೇ ಮತದಾನ ಮಾಡೋಕೆ ಯಾವಾಗ ಬೇಕಾದ್ರೂ ಮತದಾನ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾತನಾಡ್ತದೆ ಸುಪ್ರೀಂ ಕೋರ್ಟ್. ಇದು ಕೂಡ ಒಂದು ವೈರುಧ್ಯಗಳನ್ನ ಹೇಳ್ತಾ ಇದೆ ಅಲ್ವಾ ಅಂತ ತಾವೇ ಹೇಳ್ತೀರಿ? ಅದೇ ನ್ಯಾಯಾಂಗ ಕೂಡ ಈಗ ದುರ್ಬಲವಾಗಿದೆ. ನ್ಯಾಯಾಂಗ ಈಗ ಅಲಹಾಬಾದ್ ಹೈಕೋರ್ಟ್ ಜಜ್ಮೆಂಟ್ ಇಂದಾಗಿ ಇಂದಿರಾ ಗಾಂಧಿ ರಾಜೀನಾಮೆ ಕೊಡ್ಬೇಕಾಗಿ ಬಂತು ಅವಾಗ. ಅದಕ್ಕೋಸ್ಕರ ಅದನ್ನು ತಪ್ಸಕ್ಕೆ ಎಮರ್ಜೆನ್ಸಿ ತಂದ್ರು, ಅದೆಲ್ಲ ಸರಿ. ಆದ್ರೆ ಆ ತರ ಜಡ್ಜ್ಮೆಂಟ್ ಕೊಡುವಂತ ಜಡ್ಜ್ಗಳು ಇದ್ರು ಅವಾಗ. ಆಮೇಲೆ ಏನು ಇಂದಿರಾ ಗಾಂಧಿ ಮಾಡಿದ ದೊಡ್ಡ ತಪ್ಪಲ್ವೇ ಅಲ್ಲ ಅದು ನೋಡಿದ್ರೆ ಒಂಥರ ಈಗ ಏನೋ ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ ನೀನು ರಾಜೀನಾಮೆ ಕೊಡು ಅಂದಂಗೆ, ಅದು ಅಷ್ಟು ಸಣ್ಣ ತಪ್ಪದು. ನೀವು ಅಧಿಕಾರಿಗಳನ್ನ ಬಳಸ್ಕೊಂಡ್ರಿ ಎಲೆಕ್ಷನ್ ಕ್ಯಾಂಪೇನ್ಗೆ ಅಂತ. ಇವತ್ತು ಇಡೀ ಸಂಸ್ಥೆ ಅವರ ಸೇವೆ ಮಾಡ್ತಾ ಇದೆ ಸರ್ಕಾರಕ್ಕೆ. ಅದೇ ಇವಾಗ ಅದೇ ಎಲೆಕ್ಷನ್ ಕಮಿಷನ್ ನಾವು ಬಿಜೆಪಿ ಜೊತೆ ವಿಲೀನ ಆಗಲ್ಲ, ಬಟ್ ಹೊರಗಿಂದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ದಂಗೆ ಇದೆ ಈಗ. ಯಾಕಂದ್ರೆ
ಅವ್ರದ್ದು ಸೀಲ್ ಲೆಟರ್ ಹೆಡ್ ಅಲ್ಲೇ ಅವ್ರದ್ದು ಹೆಸರು ಬರುತ್ತೆ ಬಿಜೆಪಿ. ಬಿಜೆಪಿ ಅಂತ ಸೀಲ್ ಇತ್ತದು, ಆ ತರ ಇತ್ತದು. ಸೊ ಆ ತರ ಪರಿಸ್ಥಿತಿ ಇರೋದಂತೂ ನಿಜ ಈಗ. ಆದ್ರೆ ಇದೆಲ್ಲದಕ್ಕೂ ಜನ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಕೊಡಬೇಕು. ಅಲ್ಟಿಮೇಟ್ಲಿ ಈಗ ವಿರೋಧ ಪಕ್ಷನ ಬೇರೆ ಪಾರ್ಟಿನೋ ಯಾರೇ ಆದ್ರೂ ಕೂಡ ಅವರು ದೇ ರಿಫ್ಲೆಕ್ಟ್ ಪೀಪಲ್ಸ್ ಒಪಿನಿಯನ್. ಸೊ ಜನಕ್ಕೆ ಇದು ತಪ್ಪು ಅಂತ ಅನ್ಸ್ಬಿಟ್ರೆ ಇವ್ರು ಯಾರು ಉಳಿಯಲ್ಲ. ಆ ದಿನ ಬರ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂತಿಮವಾಗಿ ಸರ್, ಕೊನೆಯದಾಗಿ ಅಂದ್ರೆ ಈಗ ನಾವು ಏನು ಈ ಒಂದು ಸಂವಿಧಾನ ಅಂದ್ರೆ ಇಷ್ಟೊಂದು ಸುಲಭವಾಗಿ ಅವರು ಮನಸ್ಸು ಬಂದಂಗೆ ಇಂಟರ್ಪ್ರೇಟ್ ಮಾಡಿಕೊಂಡು ತಮಗೆ ಬೇಕಾದಂಗೆ ತಿರ್ಗಿಸ್ಕೊಳ್ಳೋ ಅವಕಾಶ ಇಲ್ದೇ ಇದ್ದಿದ್ರೆ ಬಹುಶಃ ಇಷ್ಟೊಂದು ಅನಾಹುತ ಆಗ್ತಿರ್ಲಿಲ್ವಾ ಅಂತ. ಇಲ್ಲ, ಅದು ಈಗ ಅಂಬೇಡ್ಕರ್ ಕೂಡ ಹೇಳಿದ್ದೇನು ಅಂತಂದ್ರೆ, ನಿಮ್ ಸಂವಿಧಾನ ಎಷ್ಟೇ ಒಳ್ಳೇದಿರ್ಲಿ, ಕೆಟ್ಟವ್ರ ಕೈಗೆ ಸಿಕ್ಕರೆ ಅದು ಒಳ್ಳೆ ಸಂವಿಧಾನ ಆಗಲ್ಲ. ಹೌದು, ಇದು ಕೊನೆ ಮಾದಿ. ಹೌದು, ಒಳ್ಳೆ ಜನರ ಕೈಲಿ ಸಿಕ್ಕರೆ ಒಂದು ಕೆಟ್ಟ ಸಂವಿಧಾನ ಕೂಡ ಅದ್ರ ಮೂಲಕನೂ ಒಳ್ಳೇದನ್ನೇ ಮಾಡ್ಬೋದು ಅಂತಾನೆ ಅವ್ರು ಹೇಳಿದ್ರು ಅವಾಗ. ಸೊ ಈಗೇನು ಅಂದ್ರೆ ಒಳ್ಳೆ ಸಂವಿಧಾನ ಇದೆ, ಅದೇ ಅಟ್ಲೀಸ್ಟ್ 90% ಒಳ್ಳೆ ಸಂವಿಧಾನ ಇದೆ. ಅದನ್ನು ನಿರ್ವಹಣೆ ಮಾಡುವಂತ ಜನ ಒಳ್ಳೆಯವ್ರು ಸಿಕ್ಕಿಲ್ಲ ನಮಗೆ. ಅದು ಈಗ ಪ್ರಾಬ್ಲಮ್ ಆಗ್ತಾ ಇರೋದು. ಅದು ಕೂಡ ಬದಲಾಗುತ್ತೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಎಸ್ ಸರ್, ಅಂಬೇಡ್ಕರ್ ಅವರ ವಿದ್ವತ್ತು ಮತ್ತು ಅವರು ಪಡೆದಂತಹ ಡಿಗ್ರಿಗಳು, ಅವ್ರು ಕೊಟ್ಟಂತಹ ಸಂವಿಧಾನ ಇವತ್ತು ಕೇವಲ ಕೆಲವರು ಮಾತ್ರ ಮಾತಾಡ್ತಾ ಇದ್ದಾರೆ, ಕೆಲವರಿಗೆ ಇಡೀ ದೇಶಕ್ಕೆ ಅನ್ವಯ ಆಗ್ಬೇಕು. ಇದಕ್ಕೆ ತಮ್ಮ ಸಂದೇಶ ಏನು ಸರ್? ಇಲ್ಲ, ಅಂಬೇಡ್ಕರ್ ಬಗ್ಗೆ ಈಗ ಒಂದು 10 ವರ್ಷದಿಂದಾಗಿ ತುಂಬಾ ದೊಡ್ಡ ಒಂದು ಜಾಗೃತಿ ಉಂಟಾಗಿದೆ ಅಂಬೇಡ್ಕರ್ ವಿಷಯದಲ್ಲಿ. ಅವ್ರು ಬರ್ದಿದ್ನೆಲ್ಲ ಓದ್ತಾ ಇದ್ದಾರೆ, ಅರ್ಗಿಸ್ಕೊತಾ ಇದ್ದಾರೆ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಅಂಬೇಡ್ಕರ್ ಹ್ಯಾಸ್ ಬಿಕಮ್ ಎ ವೆರಿ ಗ್ರೇಟ್ ಐಕಾನ್ ಡ್ಯೂರಿಂಗ್ ದ ಲಾಸ್ಟ್ 10 years. ಯಾರು ಕೂಡ ಅವ್ರನ್ನ ಏನೋ ಒಂದು ಅಪ್ಪಿತಪ್ಪಿನೂ ಕೂಡ ಅವ್ರ ವಿರುದ್ಧ ಮಾತಾಡದೇ ಇರುವಂತ ಸ್ಥಿತಿ ಅಂತೂ ಇದೆ ಈಗ. ಎಲ್ಲರೂ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂಬೇಡ್ಕರ್ನ ಅವರು ಹೊಗಳ್ಬೇಕು, ಇಲ್ಲ ನಾವು ಅಂಬೇಡ್ಕರ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ಬೇಕು. ನನ್ನೊಂದು ಅಬ್ಜೆಕ್ಷನ್ ಇದೆ, ಸಾರಿ ಇಂಟರಪ್ಷನ್. ಏನು ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು, ಅಂಬೇಡ್ಕರ್ ಜಪ ಮಾಡೋ ಮೊದಲು ದೇವರು ಜಪ ಮಾಡಿ ಅಂತ ನಿಮ್ ಮೋಕ್ಷನಾರ ಸಿಗುತ್ತೆ ಅಂತ ಹೇಳಿದ್ರು. ಅದೇ ಅಂತ ಲಜ್ಜಿಗೆಟ್ ಜನ ಐತಿ. ಈಗ ತನ್ನ ರಾಜ್ಯದಿಂದ ಕ್ರಿಮಿನಲ್ ಅಫೆನ್ಸ್ಗೋಸ್ಕರ ಗಡಿ ಪಾರಾಗಿದ್ದಂಥವ್ರು ನಮ್ಮ ಗೃಹ ಮಂತ್ರಿ, ನಮ್ಮ ಹಣೆ ಬರ ಅದು. ಆ ತರದವ್ರು ಇದ್ದಾರೆ. ಅವ್ರು ಇಂತ ಮಾತಾಡಿದ್ರೆ ಬೇರೆ ಏನು ಮಾತಾಡಕ್ ಸಾಧ್ಯ ಇಲ್ಲ. ಆದ್ರೆ ಮೋದಿ ಮಾತಾಡ್ಲಿ ನೋಡೋಣ. ಮೋದಿ ಮಾತಾಡ್ಲಿ, ಹೌದು, ಅವ್ರು ಮಾತಾಡಲ್ಲ, ಆ ರಿಸ್ಕ್ ತಗೊಳ್ಳೋದ ಅವರು. ಸೊ ಹಂಗಾಗಿ ಈಗ ಅಂಬೇಡ್ಕರ್ ಅನ್ನೋದು ಬಹಳ ದೊಡ್ಡ ಐಕಾನ್ ಅನ್ನೋದು ಈಗಾಗಲೇ ಆಗೋಗ್ಬಿಟ್ಟಿದೆ. ಅದನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ಸೊ ಲೆಟ್ ಅಸ್ ಹೋಪ್ ಅದು ಸಂವಿಧಾನ ಪ್ರಜ್ಞೆಯಾಗಿ ಜಾಗೃತಿ ಬರಲಿ ನಮ್ಮ ಜನಕ್ಕೆಲ್ಲಾನು ಅಂತ. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ಅದು ಆ ಪ್ರಯತ್ನಗಳನ್ನ ಸುಮಾರು ಜನ ಮಾಡ್ತಿದ್ದಾರೆ ಕರ್ನಾಟಕದಲ್ಲಂತ. ಈಗ ನಾಗಮೋಹನ್ ದಾಸ್ ಸಂವಿಧಾನ ಓದುವಂತ ಪುಸ್ತಕ ಮಾಡಿ ಲಕ್ಷಾಂತರ ಪ್ರತಿಗಳನ್ನ ಮುಟ್ಟಿಸಿದ್ದಾರೆ ಬಹಳ ಜನಕ್ಕೆ. ಸಂವಿಧಾನದ ಬಗ್ಗೆ ಒಂದು ಅವೇರ್ನೆಸ್ ಬರ್ತಾ ಇದೆ. ಈಗ ಸಂವಿಧಾನದ ಪ್ರಸ್ತಾವನೆಯನ್ನ ಸ್ಕೂಲ್ಗಳಲ್ಲಿ ಓದಬೇಕು, ಕಾಲೇಜ್ಗಳಲ್ಲಿ ಓದಬೇಕು. ಒಂದು ಸಭೆ ಸಮಾರಂಭ ನಡೆಯುವಾಗ ಬಿಗಿನಿಂಗ್ ನಲ್ಲಿ ಅದನ್ನ ಪಠಣ ಮಾಡಬೇಕು. ಈ ತರದ ಒಂದು ಅವೇರ್ನೆಸ್ ಸ್ಲೋಲಿ ಬರ್ತಾ ಇದೆ. ಸೊ ಇದು ವ್ಯಾಪಕವಾಗ್ಲಿ ಅನ್ನೋದೇ ಒಂದು ನಮ್ಮ ಆಸೆ ಅಷ್ಟೇ. ಸೊ ಎಜುಕೇಟ್, ಆರ್ಗನೈಸ್ ಅಂಡ್ ಎಜುಕೇಟ್ ಅನ್ನೋದು ಈಗ ನಮಗೀಗ ಅತ್ಯಂತ ಮೂಲಭೂತ ಮಂತ್ರಗಳಾಗಬೇಕೀಗ. ಹೌದು, ಎಜುಕೇಟ್, ಆರ್ಗನೈಸ್ ಅಂಡ್ ಅಜಿಟೇಟ್. ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಮಾತಾಡಿದ್ದು ಧನ್ಯವಾದ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.